ಬೆಳಗಾವಿ ಭಾಗದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಈ ಮಳೆಯ ಪರಿಣಾಮ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳ ನದಿಗಳು. ಘಟಪ್ರಭೆ ತುಂಬಿ ಹರಿತಾ ಇದೆ. ನದಿಯ ರೌದ್ರಾವತಾರಕ್ಕೆ ಯಾದವಾಡ ಹೆದ್ದಾರಿ ಬಂದಾಗಿದೆ. ಮೂಡಲಗಿಯ ಮಸಗುಪ್ಪಿ ಗ್ರಾಮದ ರಾಜ್ಯ ಹೈವೇ ಬಂದಾಗಿದೆ. ತಿಗಡಿ, ಕುಲಕೋಡ, ಮುಧೋಳ ಗ್ರಾಮಗಳ ಸಂಪರ್ಕ ಸಂಪೂರ್ಣವಾಗಿ ಕಟ್ಟಾಗಿದೆ. ನಿರಂತರ ಮಳೆಯಿಂದಾಗಿ ರಸ್ತೆಗಳೇ ನದಿಯಂತಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೆಲ್ಲವೂ ಕೂಡ ರಸ್ತೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ನದಿ ಉಕ್ಕಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ಯಾದವಾಡ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನು ಕೂಡ ಈಗ ಯಾದವಾಡ ಸಂಪರ್ಕಿಸುವಂಥ ಈ ರಾಜ್ಯ ಹೆದ್ದಾರಿಯಲ್ಲೇ ಏನು ಇರುವಂಥದ್ದು ಸಂಪೂರ್ಣವಾಗಿ ನದಿಯಂತೆ ಈ ರಾಜ್ಯ ಹೆದ್ದಾರಿ ಆಗಿರುವಂಥದ್ದು. ಏನು ಕುಲಗೋಡ ಮತ್ತು ತಿಗಡಿ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ಸಂಪರ್ಕಿಸುವಂಥ ಈ ಯಾದವಾಡ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಜೊತೆಗೆ ಪಕ್ಕದಲ್ಲಿರುವಂತಹ ಸಾಕಷ್ಟು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಇರುವಂತಹ ಕಬ್ಬಿನ ಬೆಳೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗ್ತಿದೆ. ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಿಂದ ಮಸಗುಪ್ಪಿ ಗ್ರಾಮದಲ್ಲಿ ಸುಮಾರು 500ಕ್ಕೆ ಹೆಚ್ಚು ಮನೆಗಳು ಈಗ ಜಲಾವೃತ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಎಲ್ಲಿ ನೋಡಿದರೂ ಕೂಡ ಅಲ್ಲಿ ನೀರಿನ ಹರಿವು ಹೆಚ್ಚಳ ಆಗ್ತಿದೆ ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಮಸಗುಪ್ಪಿ ಗ್ರಾಮ ಏನಿದೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಉಕ್ಕಿ ಹರಿತಾ ಇದೆ ಘಟಪ್ರಭಾ ನದಿಯ ರೌದ್ರಾವತಾರಕ್ಕೆ ಯಾದವಾಡ ಹೆದ್ದಾರಿ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಮೂಡಲಗಿಯ ಮಸಗುಪ್ಪಿ ಗ್ರಾಮದ ರಾಜ್ಯ ಹೈವೇ ಬಂದ್ ಆಗಿದೆ. ತಿಗಡಿ, ಕುಲಕೋಡ, ಮುಧೋಳ ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ನಿರಂತರ ಮಳೆಯಿಂದ ಸಂಪೂರ್ಣ ನದಿಯಂತಾಗಿದ್ದಾವೆ ರಸ್ತೆಗಳೆಲ್ಲವೂ ಕೂಡ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಈ ಒಂದು ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ನದಿಯ ರೌದ್ರಾವತಾರಕ್ಕೆ ಯಾದವಾಡ ಹೆದ್ದಾರಿ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಮಸಗುಪ್ಪಿ ಗ್ರಾಮದ ರಾಜ್ಯ ಹೈವೇ ಕೂಡ ಬಂದ್ ಆಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ನದಿಯ ನೀರು ರಸ್ತೆಗಳಲ್ಲಿ ತುಂಬಿದೆ ಅಂತ ಹೇಳಿ. ಅಲ್ಲಿನ ಜನರು ಒಂದ್ ಕಡೆ ಪರದಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಒಂದ್ ಕಡೆ ಘೋಷಣೆ ಕೂಡ ಮಾಡಲಾಗಿರುವಂಥದ್ದು. ಅಲ್ಲಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಈ ಒಂದು ಮಳೆಯಿಂದಾಗಿ ಮನೆಯಿಂದ ಹೊರಬರೋದಕ್ಕೆ ಕೂಡ ಆಗದೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಮನೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಈ ಒಂದು ಮಳೆಯಿಂದಾಗಿ ಈ ಮಳೆಯ ಅವತಾರದಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಇನ್ನು ರೈತರು ಕೂಡ ಜಮೀನಿಗೆ ತೆರಳೋದಕ್ಕೆ ಆಗದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನದಿಯ ರೌದ್ರಾವತಾರಕ್ಕೆ ಹೆದ್ದಾರಿ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಒಂದ್ ಕಡೆ ಬೆಳಗಾವಿಯಲ್ಲೂ ಕೂಡ ಮಳೆಯ ರೌದ್ರಾವತಾರ ಮುಂದುವರೆದಿರುವಂತದ್ದು. ಈ ಮಳೆಯಿಂದಾಗಿ ಗರ್ಭಿಣಿಯರು ಕೂಡ ಸಂಕಷ್ಟವನ್ನ ಅನುಭವಿಸುವಂತಾಗಿದೆ. ಬೆಳಗಾವಿಯಲ್ಲಿ ಮನೆಗೆ ನುಗ್ಗಿದೆ ಘಟಪ್ರಭಾ ನೀರು. ನೋಡ್ತಾ ಇದ್ದಂತೆ ರಾತ್ರಿ ಮನೆಗೆ ನೀರು ನುಗ್ಗಿದೆ. ಘಟಪ್ರಭಾ ಆರ್ಭಟಕ್ಕೆ ಮನೆಯನ್ನ ತೊರೆದು ಬಾಣಂತಿಯರು ತಮ್ಮ ವಾಸ್ತವ ಏನಿದೆ ಅದನ್ನ ಬಿಟ್ಟು ಇದೀಗ ಬೇರೆ ಕಡೆ ಶಿಫ್ಟ್ ಆಗುವಂತಹ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡದ ಮುಂದೆ ಬಾಣಂತಿಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಪ್ರವಾಹಕ್ಕೆ ಸಿಲುಕಿದಂತಹ ಇಬ್ಬರು ಬಾಣಂತಿಯರು, ಓರ್ವ ಗರ್ಭಿಣಿ ಮಸಗುಪ್ಪಿಯಿಂದ ವಡೇರಹಟ್ಟಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಕೂಡ ಮಾಡಲಾಗಿದೆ. ಅಂಗನವಾಡಿ ಕೇಂದ್ರದಲ್ಲಿ ವಾಸ್ತವ್ಯಕ್ಕೆ ಅವಕಾಶವನ್ನ ಕೂಡ ಕಲ್ಪಿಸಲಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಪಾಪ ಬಾಣಂತಿಯರು ಕಣ್ಣೀರನ್ನ ಹಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಈ ಒಂದು ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಘಟ್ಟಪ್ರಭಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಸಾಕಷ್ಟು ಗ್ರಾಮಗಳ ಜನರ ಬದುಕು ಕೂಡ ಈಗ ಬೀದಿಗೆ ಬಂದಿರುವಂಥದ್ದು. ನೂರಾರು ಜನ ಕೂಡ ಈಗ ಬೀದಿಗೆ ಬಂದಿದ್ದಾರೆ. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮೂಡಲಗಿ ತಾಲೂಕಿನಲ್ಲಿ ಬರುವಂಥ ವಡ್ಡೇರಟ್ಟಿ ಅಂಗನವಾಡಿ ಕೇಂದ್ರದಲ್ಲಿರುವಂಥದ್ದು. ಸದ್ಯ ಇಲ್ಲಿ ಓರ್ವ ಗರ್ಭಿಣಿ ಮಹಿಳೆ ಮತ್ತು ಇಬ್ಬರು ಬಾಣಂತಿ ಮಹಿಳೆಯರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ಆರೋಗ್ಯ
ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಿದ್ದಂಥ ಈ ಕುಟುಂಬವು ಈಗ ಸಂಪೂರ್ಣವಾಗಿ ಬೀದಿಗೆ ಬಂದಿರುವಂಥದ್ದು. ಏನು ಮಸಗುಪ್ಪಿ ಗ್ರಾಮದ ಇಬ್ಬರು ಬಾಣಂತಿಯರು ಕೂಡ ಈಗ ಏನು ಇಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಪ್ರಮುಖವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಮಸಗುಪ್ಪಿ ಗ್ರಾಮಕ್ಕೆ ಏಕಾಏಕಿ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಸುಮಾರು 1.5 ತಿಂಗಳ ಹಿಂದಷ್ಟೇ ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದರು. ಜೊತೆಗೆ 20 ದಿನದ ಕಂದಮ್ಮ ಕೂಡ ಇಲ್ಲಿ ಇರುವಂಥದ್ದು ಮತ್ತು ಓರ್ವ ಗರ್ಭಿಣಿ ಮಹಿಳೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ಇವರಿಗೆ ಸಿಗಬೇಕಾದಂಥ ಏನು ಸೌಲಭ್ಯವು ಏನು ಸರಿಯಾಗಿ ಸಿಗ್ತಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಎಷ್ಟು ದಿನ ಅಂತ ಇಲ್ಲಿ ಬಂದು? ನಾವು ಮುಸ್ಕುಪಿ ಅವ್ರಿ, ನಾವು ಬಂದು ಇವತ್ತಿಗೆ 3 ದಿನ ಆಯ್ತು ರೀ. ಮಗು ಎಷ್ಟು ದಿನ? ಇವತ್ತಿಗೆ 20 ದಿನ ಆಯ್ತು ರೀ ಅದು ಹುಟ್ಟಿ. ಇಲ್ಲಿ ಏನೇನು ಕೊಡ್ತಾರೆ? ಇಲ್ರಿ ಊಟಕ್ಕೆ ವ್ಯವಸ್ಥೆ ಮಾಡ್ಯಾರ. ಇವತ್ತು ಚಪಾತಿ, ಬಟಾಟಿ ಪಲ್ಯ, ಅನ್ನ ಸಾಂಬಾರು ಕೊಟ್ಟಿರಿ. ಮನೆ ಹಂಗಾಗಂಗಿಲ್ಲ? ಮನೆ ಅಷ್ಟೇನೆ ಆಗಂಗಿಲ್ಲ ರೀ. ಮತ್ತು ಅದಕ್ಕೆ ನೀರದು ನೀಡ್ಬೇಕಲ್ಲಕ್ರಿ. ಎಲ್ಲ ಈಗ ಆರೋಗ್ಯವಾಗಿ ಐತಿ? ಆರೋಗ್ಯವಾಗಿ ಐತ್ರಿ ಅದು. ಅದು ತಂಪು ಗಾಳಿ ಅದು ಬೀಸ್ತೈತ್ರಿ. ಅಲ್ಲಿ ಬಾಡಿಗೆ ಇದ್ದಲ್ಲಿ ತಂಪು ಗಾಳಿ ಅದು ಭಾಳ ಬರ್ತೈತ್ರಿ. ಸಿಕ್ಕಾಪಟ್ಟೆ ಗಾಳಿ ಮಳೆ ಎಲ್ಲ ಇದೆ. ಈಗ ಮಳೆ ಅದು ಏನು ಆಗಿಲ್ರಿ ಅಷ್ಟ. ಅಲ್ಲಿ ಬಾಡಿಗೆ ಇದ್ದಲ್ಲಿ ಭಾಳ ಗಾಳಿ ಬೀಸ್ತೈತ್ರಿ. ಈಗ ಅಂಗನವಾಡಿಯವ್ರು ಇಲ್ಲಿ ಕರ್ಕೊಂಬರೋಣ, ನಮ್ಗೇನು ಗಾಳಿ ಅದು ಪಕ್ಕ ಬರೋದಿಲ್ಲ ರೀ. ಮಗು ಹೆಂಗೆ ಆರೋಗ್ಯವಾಗಿ ಐತಿ? ಹಾಂ, ಆರೋಗ್ಯವಾಗೈತ್ರಿ. ಯಾವಾಗ ನೀರು ಬಂತ್ರಿ? ಎಲ್ಲಿಯವರು ಅಂದ್ರೆ ಇವತ್ತಿಗೆ 4 ದಿನ ಆಯ್ತು ರೀ ನೀರು ಬಂದು. ನಾವು ಹಾಂ ಮನ್ಯಾಗ ಇದ್ದಾಗ ಬಂತ್ರಿ. ನೀವು ಹೆಂಗೆ ಹೊರಗೆ ಬಂದ್ರಿ? ಅದು ಸ್ವಲ್ಪ ಬಂದಿತ್ತು ರೀ ತೆಳಗ, ಸ್ವಲ್ಪ ಒಂದು ಬಸ್ಟ್ ಅಷ್ಟು ಬಂದಿತ್ತು ರೀ. ಅದು ಒಳಗೆ ಬರೋಣ ನಾವು ಬಂದುಬಿಟ್ಟು ರೀ ರಾತ್ರಿನ ಬಾಡಿಗೆ ಮಾಡ್ಕೊಂಡು. ಮ್ಯಾಲ ಮಳೆ ರೀ, ತಳಗೆ ಹೊಳಿ ರೀ, ಎಲ್ಲ ಮನೆಗಳೆಲ್ಲ ತುಂಬಿ ಎಲ್ಲ ಇವಾಗತ್ತಾರ ಎಲ್ಲ ಜೊನ್ನಾಗ ಹೋಗ್ಬಿಟ್ಟು ಬಂದ್ರಿ. ತರಾಸು ಭಾಳ ಆಗೈತೆ ರೀ. ನಮ್ಮ ಮಳ್ಯಾಗ ಅದು ಬಿದ್ಕೋತ ಎದ್ಕೋತ ಬಂದ್ರಿ ಹುಡುಗರನ್ನ ಕರ್ಕೊಂಡ್ರಿ. 20 ದಿನದ ಕಂದಮ್ಮ ಇದೆ, ಹೆಂಗೆ ಅಮ್ಮ ಜೀವನ? ಏನು ಮಾಡಿದ್ರಿ? ಹೊಳಿ ಬಂದೈತ್ರಿ. ಹಂಗೆ ಪರಿಸ್ಥಿತಿನ ನಮ್ದು ಕೆಟ್ಟೈತ್ರಿ. ಏನು ಮಾಡಿದ್ರಿ? ಹಂಗೆ ಬಂದ್ರಿ ನಾವು ರೀ. ವರ್ಷ ಹಿಂಗೇನಾ ಅಂತ? ಹ್ಞೂ ರೀ, ಬರತೈತೆ ರೀ ಹಿಂಗೆ ರೀ. ಏನಾದರೂ ಅಧಿಕಾರಿಗಳು ಬಂದಿದ್ರ ಸ್ಥಳೀಯ ಶಾಸಕರಾಗಲಿ? ಇಲ್ಲಿ ಏನು ಇನ್ನೂ ಬಂದಿಲ್ಲ ರೀ. ಇವ್ರು ಅಂಗನವಾಡಿ ಡಾಕ್ಟ್ರುಗಳ ಬಂದು ಹೋಗ್ಯಾರ ರೀ. ಇವರೇ ವ್ಯವಸ್ಥೆ ಮಾಡ್ಯಾರ ರೀ. ಮಹಿಳಾ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಈ ಒಂದು ಮಳೆಯಿಂದಾಗಿ ಅಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಮೂಡಲಗಿ ತಾಲೂಕಿನಲ್ಲಿ ಮಳೆಯ ಆರ್ಭಟ ಕೂಡ ಜೋರಾಗಿದೆ. ಘಟಪ್ರಭಾ ಆರ್ಭಟ ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆ ಮಸಗುಪ್ಪಿ ಗ್ರಾಮಕ್ಕೆ ಜಲಗಂಡಾಂತರ ಆಗಿದೆ. ಇಡೀ ಗ್ರಾಮಕ್ಕೆ ಘಟಪ್ರಭಾ ನದಿಯ ನೀರು ನುಗ್ಗಿದೆ. ಸುರಕ್ಷಿತ ಸ್ಥಳಕ್ಕೆ ಸಾವಿರಾರು ಸಂತ್ರಸ್ತರನ್ನ ಈಗಾಗಲೇ ರವಾನೆ ಕೂಡ ಮಾಡಲಾಗಿದೆ. ವಸ್ತುಗಳ ಸಮೇತ ಊರನ್ನ ತೊರೆತಾ ಇದ್ದಾರೆ ಜನ. ಎಲ್ಲರಿಗೂ ವಾಸ್ತವ್ಯಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಒಂದ್ ಕಡೆ ಕಾಳಜಿ ಕೇಂದ್ರಗಳ ಸಂಖ್ಯೆಯನ್ನ ಹೆಚ್ಚಿಸಿ ಅಂತ ಹೇಳಿ ಅಲ್ಲಿನ ಜನಸಾಮಾನ್ಯರು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಪಾಪ ವೃದ್ಧೆಯೊಬ್ಬರು ತಲೆ ಮೇಲೆ ದಿಂಬು ಬೆಡ್ಶೀಟ್ ಅನ್ನ ಹೊತ್ಕೊಂಡು ಕಾಳಜಿ ಕೇಂದ್ರಕ್ಕೆ ಅವರು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗೆ ಘಟಪ್ರಭಾ ನದಿ ಕೂಡ ಉಕ್ಕಿ ಹರಿತಾ ಇರೋದ್ರಿಂದ ಮಸಗುಪ್ಪಿ ಗ್ರಾಮ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು. ಹಾಗಾಗಿ ಸುರಕ್ಷಿತ ಸ್ಥಳಕ್ಕೆ ಗ್ರಾಮದ ಜನ ಕೂಡ ತೆರಳುತ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ಪೊಲೀಸರು ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ನನ್ನ ಜೊತೆಗೆ ಇಲ್ಲಿ ವೃದ್ಧ ಅಜ್ಜಿ ಒಬ್ಬರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ ಎಲ್ಲಿ ಹೊಂಟಿದೆಯಾ? ಓಯಪ್ಪ ಇಲ್ಲೇ ಹಸಿರು ಇದು ದವಾಖಾನೆ, ಸರ್ಕಾರಿ ದವಾಖಾನೆಗೆಪ್ಪ ಊಟ ಹಾಕ್ಯಾರು, ಕರ್ಕೊಂಡು ಹೊಂಟಾರಪ್ಪ. ಅದಕ್ಕೆ ಹೊಂಟದ ಮನ್ಯಾಗ ಕೂತೀನಪ್ಪ. ಮತ್ತು ಎಬಿಸಿರಿ ಪಟ್ಟ ನೀರು ಬರೋಣ ಎಬಿಸ್ಕೊಂಬನ್ರಪ್ಪ ನಿಮ್ಮಂತಾರ. ಒಳಗೆ ಇದ್ದಿ? ಒಳಗೆ ಇದ್ನಪ್ಪ. ಇಟ್ಟು ನೀರು ಬಂದೈತಿ. ತಗಡಿನ ಮನೆ ಐತಿಯಪ್ಪ. ವರ್ಷ ಹಿಂಗೆ? ಹ್ಞೂ, ವರ್ಷ ಹಿಂಗಯಪ್ಪ. ಸಡಗ್ರ ನಡ್ಕೊಂತ ಹೊಂಟಿ? ನಡ್ಕೊತ ಹೊಂಟನಪ್ಪ. ಇಲ್ಲೇ ರಿದ್ದ ಮ್ಯಾಲ್ಕ್ರಿ ನಿಮ್ಮ ಹತ್ತಾರ ಊಟ ಐತಿ ಹೋಗಣತ್ತಾರ, ಹೋಗಿ ಹೊಂಟದ್ನಪ್ಪ. ವರ್ಷ ಹಿಂಗೆ ಇದೆ? ವರ್ಷ ಇದ ಸಡಗ್ರಯಪ್ಪ. ಏನು ಮಾಡ್ದಯಪ್ಪ? ಬಂದಿರ್ತಾರ ಅಧಿಕಾರಿಗಳು ಏನಾರು ಪರಿಹಾರ ಕೊಡಾಕ? ಓ, ಏನಾರು ಪರಿಹಾರ ಕೊಡಾಕ ಯಾರ ಅಧಿಕಾರಿಗಳು ಬಂದಿರ್ತಾರ? ಯಾರು ಇಲ್ಲಪ್ಪ, ಇನ್ನೂ ಏನೂ ಇಲ್ಲಪ್ಪ. ಪನಿವಾರದ ಯಾರು ಕೊಟ್ಟಿಲ್ಲಪ್ಪ. ಎಲ್ಲ ಮನೆಗಳೆಲ್ಲ ಜಲವೃತ ನೀರಾಗದಾವ? ನೀರಾಗದಾವಪ್ಪ ಎಲ್ಲ. ನಮ್ಮ ಬದುಕು ಹೆಂಗೆ ವಯಸ್ಸಾಗೈತಿ, ಎಲ್ಲ ತಲೆ ಮ್ಯಾಗ ಏನೇನು ಇಟ್ಕೊಂಡಿ? ಮತ್ತೇನು ಮಾಡ್ಲಪ್ಪ, ಊಟ ಉತ್ಕೊಳಕ್ಕ ಇವು ಹಳಿವು ತೊಗೊಂಡು ನಡ್ತಾನೆಪ್ಪ. ಇದಿಷ್ಟು ವೃದ್ಧ ಅಜ್ಜಿ ಒಬ್ರು ಹೇಳ್ತಿದ್ದಾರೆ. ನಾವು ಮನೆ ಒಳಗಡೆ ಇದ್ದೆ, ನೀರು ನುಗ್ಗಿತು. ಹೀಗಾಗಿ ಏನು ಯುವಕರು ಬಂದು ನಾನು ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಮಹಿಳಾ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಮಳೆಯ ಆರ್ಭಟ ಅಲ್ಲಲ್ಲಿ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಒಂದು ಕಡೆ
ವೃದ್ಧರು ನರಳಾಟವನ್ನು ಅನುಭವಿಸ್ತಾ ಇದ್ದಾರೆ. ಹೆಚ್ಚಿನ ಕಾಳಜಿ ಕೇಂದ್ರವನ್ನ ಮಾಡಿಕೊಡ್ಬೇಕಾಗಿ ಒಂದು ಕಡೆ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಇಲ್ಲ, ಸರಿಯಾಗಿ ನೀರು ಕೂಡ ಸಿಗ್ತಾ ಇಲ್ಲ ನಮಗೆ, ಈ ವಯಸ್ಸಿನಲ್ಲಿ ಎಲ್ಲಿ ಹೋಗೋದು ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಬಾಣಂತಿಯರು ಕೂಡ ತಮ್ಮ ಮಕ್ಕಳನ್ನು ಎತ್ಕೊಂಡು ನರಳಾಟವನ್ನು ಅನುಭವಿಸ್ತಾ ಇದ್ದಾರೆ.